ಮಂತ್ರಿ ನರೇಂದ್ರ ಮೋದಿ ಅವರನ್ನ ಟೀಕೆ ರಾಜಕಾರಣದಲ್ಲಿ ಟೀಕಿಸಬಾರದು ಅಂತ ಏನಿಲ್ಲ. ಆದರೆ ಕೆಲವು ಟೈಟಲ್ಗಳೆಲ್ಲ ಯಾವ ರೀತಿ ಅಂತಂದರೆ ಹೊಸ ಟೈಟಲ್ಗಳು. ಈ ಹಿಂದೆ ಇದೇ ರೇವಂತ್ ರೆಡ್ಡಿ ಅವರು ಒಂದು ಭಾಷಣದಲ್ಲಿ ನರೇಂದ್ರ ಮೋದಿ ಅವರಿದ್ದಾಗ ಹಾಡಿ ಹೊಗಳಿದ್ರು, ನೀವು ನಮಗೆ ದೊಡ್ಡಣ್ಣ ಇದ್ದಂತೆ, ನಿಮ್ಮ ಸಹಕಾರವಿದ್ದರೆ ರಾಜ್ಯವು ಅಭಿವೃದ್ಧಿಗೊಳ್ಳುತ್ತದೆ ಅಂತ ವೇದಿಕೆಯಲ್ಲಿ ಮೋದಿ ಅವರನ್ನು ಸಿಕ್ಕಾಪಟ್ಟೆ ಹೊಗಳಿದ್ದ ತೆಲಂಗಾಣದ CM ರೇವಂತ್ ರೆಡ್ಡಿ ಇವತ್ತು ಇನ್ನೊಂದು ರಾಜ್ಯದಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಅದೇ ಪ್ರಧಾನಿ ಮೋದಿ ಅವರನ್ನು ಟರ್ಕಿಯ ಆಕ್ರಮಣಕಾರ ಗಜನಿ ಮೊಹಮ್ಮದ್ಗೆ ಹೋಲಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಮಾತನಾಡಿದ ರೇವಂತ್ ರೆಡ್ಡಿ, ಪ್ರಧಾನಿ ಮೋದಿ ಸಂವಿಧಾನ ಬದಲಾಯಿಸಲು ಹೊರಟಿದ್ದಾರೆ, ಉದ್ಯೋಗದ ಮೀಸಲಾತಿ ರದ್ದು ಮಾಡಲು ಹೊರಟಿದ್ದಾರೆ. ಗಜನಿ ಮೊಹಮ್ಮದ್ ದೇಶವನ್ನು ಲೂಟಿ ಮಾಡಿದ್ದನ್ನು ನಾವು ಓದಿದ್ದೇವೆ, ಅದೇ ರೀತಿ ಮೋದಿ ಸಂವಿಧಾನದಲ್ಲಿ ಬದಲಾವಣೆ ತರಲು ಹೊರಟಿದ್ದಾರೆ ಅಂತ ತೆಲಂಗಾಣ CM ಹೇಳಿದ್ದಾರೆ. इतिहास में पढ़ा था गजनी मोहम्मद हिंदुस्तान को लूटने के लिए, हिंदुस्तान हासिल करने के लिए बार बार कोशिश किए. वैसा ही गजनी मोहम्मद जैसा आज मोदी जी ने संविधान बदलने के लिए, आरक्षण रद्द करने के लिए मोदी जी कोशिश कर रहा है. उनका कोशिश कामयाब नहीं होंगे. ಮಂತ್ರಿ ನರೇಂದ್ರ ಮೋದಿ ಅವರನ್ನು ಟೀಕೆ ರಾಜಕಾರಣದಲ್ಲಿ ಟೀಕಿಸಬಾರದು ಅಂತ ಏನಿಲ್ಲ. ಆದರೆ ಕೆಲವು ಟೈಟಲ್ಗಳೆಲ್ಲ ಯಾವ ರೀತಿ ಅಂತಂದರೆ ಹೊಸ ಟೈಟಲ್ಗಳು. ಈ ಹಿಂದೆ ಇದೇ ರೇವಂತ್ ರೆಡ್ಡಿ ಅವರು ಒಂದು ಭಾಷಣದಲ್ಲಿ ನರೇಂದ್ರ ಮೋದಿ ಅವರಿದ್ದಾಗ ಹಾಡಿ ಹೊಗಳಿದ್ರು, ನೀವು ನಮಗೆ ದೊಡ್ಡಣ್ಣ ಇದ್ದಂತೆ, ನಿಮ್ಮ ಸಹಕಾರವಿದ್ದರೆ ರಾಜ್ಯವು ಅಭಿವೃದ್ಧಿಗೊಳ್ಳುತ್ತದೆ ಅಂತ ವೇದಿಕೆಯಲ್ಲಿ ಮೋದಿ ಅವರನ್ನು ಸಿಕ್ಕಾಪಟ್ಟೆ ಹೊಗಳಿದ್ದ ತೆಲಂಗಾಣದ CM ರೇವಂತ್ ರೆಡ್ಡಿ ಇವತ್ತು ಇನ್ನೊಂದು ರಾಜ್ಯದಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಅದೇ ಪ್ರಧಾನಿ ಮೋದಿ ಅವರನ್ನು ಟರ್ಕಿಯ ಆಕ್ರಮಣಕಾರ ಗಜನಿ ಮೊಹಮ್ಮದ್ಗೆ ಹೋಲಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಮಾತನಾಡಿದ ರೇವಂತ್ ರೆಡ್ಡಿ, ಪ್ರಧಾನಿ ಮೋದಿ ಸಂವಿಧಾನ ಬದಲಾಯಿಸಲು ಹೊರಟಿದ್ದಾರೆ, ಉದ್ಯೋಗದ ಮೀಸಲಾತಿ ರದ್ದು ಮಾಡಲು ಹೊರಟಿದ್ದಾರೆ. ಗಜನಿ ಮೊಹಮ್ಮದ್ ದೇಶವನ್ನು ಲೂಟಿ ಮಾಡಿದ್ದನ್ನು ನಾವು ಓದಿದ್ದೇವೆ, ಅದೇ ರೀತಿ ಮೋದಿ ಸಂವಿಧಾನದಲ್ಲಿ ಬದಲಾವಣೆ ತರಲು ಹೊರಟಿದ್ದಾರೆ ಅಂತ ತೆಲಂಗಾಣ CM ಹೇಳಿದ್ದಾರೆ. इतिहास में पढ़ा था गजनी मोहम्मद हिंदुस्तान को लूटने के लिए, हिंदुस्तान हासिल करने के लिए बार बार कोशिश किए. वैसा ही गजनी मोहम्मद जैसा आज मोदी जी ने संविधान बदलने के लिए, आरक्षण रद्द करने के लिए मोदी जी कोशिश कर रहा है. उनका कोशिश कामयाब नहीं होंगे. ಮಂತ್ರಿ ನರೇಂದ್ರ ಮೋದಿ ಅವರನ್ನು ಟೀಕೆ ರಾಜಕಾರಣದಲ್ಲಿ ಟೀಕಿಸಬಾರದು ಅಂತ ಏನಿಲ್ಲ. ಆದರೆ ಕೆಲವು ಟೈಟಲ್ಗಳೆಲ್ಲ ಯಾವ ರೀತಿ ಅಂತಂದರೆ ಹೊಸ ಟೈಟಲ್ಗಳು. ಈ ಹಿಂದೆ ಇದೇ ರೇವಂತ್ ರೆಡ್ಡಿ ಅವರು ಒಂದು ಭಾಷಣದಲ್ಲಿ ನರೇಂದ್ರ ಮೋದಿ ಅವರಿದ್ದಾಗ ಹಾಡಿ ಹೊಗಳಿದ್ರು, ನೀವು ನಮಗೆ ದೊಡ್ಡಣ್ಣ ಇದ್ದಂತೆ, ನಿಮ್ಮ ಸಹಕಾರವಿದ್ದರೆ ರಾಜ್ಯವು ಅಭಿವೃದ್ಧಿಗೊಳ್ಳುತ್ತದೆ ಅಂತ ವೇದಿಕೆಯಲ್ಲಿ ಮೋದಿ ಅವರನ್ನು ಸಿಕ್ಕಾಪಟ್ಟೆ ಹೊಗಳಿದ್ದ ತೆಲಂಗಾಣದ CM ರೇವಂತ್ ರೆಡ್ಡಿ ಇವತ್ತು ಇನ್ನೊಂದು ರಾಜ್ಯದಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಅದೇ ಪ್ರಧಾನಿ ಮೋದಿ ಅವರನ್ನು ಟರ್ಕಿಯ ಆಕ್ರಮಣಕಾರ ಗಜನಿ ಮೊಹಮ್ಮದ್ಗೆ ಹೋಲಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಮಾತನಾಡಿದ ರೇವಂತ್ ರೆಡ್ಡಿ, ಪ್ರಧಾನಿ ಮೋದಿ ಸಂವಿಧಾನ ಬದಲಾಯಿಸಲು ಹೊರಟಿದ್ದಾರೆ, ಉದ್ಯೋಗದ ಮೀಸಲಾತಿ ರದ್ದು ಮಾಡಲು ಹೊರಟಿದ್ದಾರೆ. ಗಜನಿ ಮೊಹಮ್ಮದ್ ದೇಶವನ್ನು ಲೂಟಿ ಮಾಡಿದ್ದನ್ನು ನಾವು ಓದಿದ್ದೇವೆ, ಅದೇ ರೀತಿ ಮೋದಿ ಸಂವಿಧಾನದಲ್ಲಿ ಬದಲಾವಣೆ ತರಲು ಹೊರಟಿದ್ದಾರೆ ಅಂತ ತೆಲಂಗಾಣ CM ಹೇಳಿದ್ದಾರೆ. इतिहास में पढ़ा था गजनी मोहम्मद हिंदुस्तान को लूटने के लिए, हिंदुस्तान हासिल करने के लिए बार बार कोशिश किए. वैसा ही गजनी मोहम्मद जैसा आज मोदी जी ने संविधान बदलने के लिए, आरक्षण रद्द करने के लिए मोदी जी कोशिश कर रहा है. उनका कोशिश कामयाब नहीं होंगे. ಮಂತ್ರಿ ನರೇಂದ್ರ ಮೋದಿ ಅವರನ್ನು ಟೀಕೆ ರಾಜಕಾರಣದಲ್ಲಿ ಟೀಕಿಸಬಾರದು ಅಂತ ಏನಿಲ್ಲ. ಆದರೆ ಕೆಲವು ಟೈಟಲ್ಗಳೆಲ್ಲ ಯಾವ ರೀತಿ ಅಂತಂದರೆ ಹೊಸ ಟೈಟಲ್ಗಳು. ಈ ಹಿಂದೆ ಇದೇ ರೇವಂತ್ ರೆಡ್ಡಿ ಅವರು ಒಂದು ಭಾಷಣದಲ್ಲಿ ನರೇಂದ್ರ ಮೋದಿ ಅವರಿದ್ದಾಗ ಹಾಡಿ ಹೊಗಳಿದ್ರು, ನೀವು ನಮಗೆ ದೊಡ್ಡಣ್ಣ ಇದ್ದಂತೆ, ನಿಮ್ಮ ಸಹಕಾರವಿದ್ದರೆ ರಾಜ್ಯವು ಅಭಿವೃದ್ಧಿಗೊಳ್ಳುತ್ತದೆ ಅಂತ ವೇದಿಕೆಯಲ್ಲಿ ಮೋದಿ ಅವರನ್ನು ಸಿಕ್ಕಾಪಟ್ಟೆ ಹೊಗಳಿದ್ದ ತೆಲಂಗಾಣದ CM ರೇವಂತ್ ರೆಡ್ಡಿ ಇವತ್ತು ಇನ್ನೊಂದು ರಾಜ್ಯದಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಅದೇ ಪ್ರಧಾನಿ ಮೋದಿ ಅವರನ್ನು ಟರ್ಕಿಯ ಆಕ್ರಮಣಕಾರ ಗಜನಿ ಮೊಹಮ್ಮದ್ಗೆ ಹೋಲಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಮಾತನಾಡಿದ ರೇವಂತ್ ರೆಡ್ಡಿ, ಪ್ರಧಾನಿ ಮೋದಿ ಸಂವಿಧಾನ ಬದಲಾಯಿಸಲು ಹೊರಟಿದ್ದಾರೆ, ಉದ್ಯೋಗದ ಮೀಸಲಾತಿ ರದ್ದು ಮಾಡಲು ಹೊರಟಿದ್ದಾರೆ. ಗಜನಿ ಮೊಹಮ್ಮದ್ ದೇಶವನ್ನು ಲೂಟಿ ಮಾಡಿದ್ದನ್ನು ನಾವು ಓದಿದ್ದೇವೆ, ಅದೇ ರೀತಿ ಮೋದಿ ಸಂವಿಧಾನದಲ್ಲಿ ಬದಲಾವಣೆ ತರಲು ಹೊರಟಿದ್ದಾರೆ ಅಂತ ತೆಲಂಗಾಣ CM ಹೇಳಿದ್ದಾರೆ.
इतिहास में पढ़ा था गजनी मोहम्मद हिंदुस्तान को लूटने के लिए, हिंदुस्तान हासिल करने के लिए बार बार कोशिश किए। वैसा ही गजनी मोहम्मद जैसा आज मोदी जी ने संविधान बदलने के लिए, आरक्षण रद्द करने के लिए मोदी जी कोशिश कर रहा है। उनका कोशिश कामयाब नहीं होंगे। ಮಂತ್ರಿ ನರೇಂದ್ರ ಮೋದಿ ಅವರನ್ನ ಓಕೆ ಟೀಕೆ ರಾಜಕಾರಣದಲ್ಲಿ ಟೀಕಿಸಬಾರ್ದು ಅಂತ ಏನಿಲ್ಲ, ಆದರೆ ಕೆಲವು ಟೈಟಲ್ಗಳೆಲ್ಲ ಯಾವ ರೀತಿ ಅಂತಂದರೆ ಹೊಸ ಟೈಟಲ್ಗಳು. ಈ ಹಿಂದೆ ಇದೇ ರೇವಂತ್ ರೆಡ್ಡಿ ಅವರು ಒಂದು ಭಾಷಣದಲ್ಲಿ ನರೇಂದ್ರ ಮೋದಿ ಅವರಿದ್ದಾಗ ಹಾಡಿ ಹೊಗಳಿದ್ರು, ನೀವು ನಮಗೆ ದೊಡ್ಡಣ್ಣ ಇದ್ದಂತೆ, ನಿಮ್ಮ ಸಹಕಾರವಿದ್ದರೆ ರಾಜ್ಯವು ಅಭಿವೃದ್ಧಿಗೊಳ್ಳುತ್ತದೆ ಅಂತ ವೇದಿಕೆಯಲ್ಲಿ ಮೋದಿಯವರನ್ನು ಸಿಕ್ಕಾಪಟ್ಟೆ ಹೊಗಳಿದ್ದ ತೆಲಂಗಾಣದ CM ರೇವಂತ್ ರೆಡ್ಡಿ ಇವತ್ತು ಇನ್ನೊಂದು ರಾಜ್ಯದಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಅದೇ ಪ್ರಧಾನಿ ಮೋದಿಯವರನ್ನು ಟರ್ಕಿಯ ಆಕ್ರಮಣಕಾರ ಗಜನಿ ಮೊಹಮ್ಮದ್ಗೆ ಹೋಲಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಮಾತನಾಡಿದ ರೇವಂತ್ ರೆಡ್ಡಿ, ಪ್ರಧಾನಿ ಮೋದಿ ಸಂವಿಧಾನ ಬದಲಾಯಿಸಲು ಹೊರಟಿದ್ದಾರೆ, ಉದ್ಯೋಗದ ಮೀಸಲಾತಿ ರದ್ದು ಮಾಡಲು ಹೊರಟಿದ್ದಾರೆ, ಗಜನಿ ಮೊಹಮ್ಮದ್ ದೇಶವನ್ನು ಲೂಟಿ ಮಾಡಿದ್ದನ್ನು ನಾವು ಓದಿದ್ದೇವೆ, ಅದೇ ರೀತಿ ಮೋದಿ ಸಂವಿಧಾನದಲ್ಲಿ ಬದಲಾವಣೆ ತರಲು ಹೊರಟಿದ್ದಾರೆ ಅಂತ ತೆಲಂಗಾಣ CM ಹೇಳಿದ್ದಾರೆ. इतिहास में पढ़ा था गजनी मोहम्मद हिंदुस्तान को लूटने के लिए, हिंदुस्तान हासिल करने के लिए बार बार कोशिश किए। वैसा ही गजनी मोहम्मद जैसा आज मोदी जी ने संविधान बदलने के लिए, आरक्षण रद्द करने के लिए मोदी जी कोशिश कर रहा है। उनका कोशिश कामयाब नहीं होंगे. ಮಂತ್ರಿ ನರೇಂದ್ರ ಮೋದಿ ಅವರನ್ನ ಓಕೆ ಟೀಕೆ ರಾಜಕಾರಣದಲ್ಲಿ ಟೀಕಿಸಬಾರ್ದು ಅಂತ ಏನಿಲ್ಲ, ಆದರೆ ಕೆಲವು ಟೈಟಲ್ಗಳೆಲ್ಲ ಯಾವ ರೀತಿ ಅಂತಂದರೆ ಹೊಸ ಟೈಟಲ್ಗಳು. ಈ ಹಿಂದೆ ಇದೇ ರೇವಂತ್ ರೆಡ್ಡಿ ಅವರು ಒಂದು ಭಾಷಣದಲ್ಲಿ ನರೇಂದ್ರ ಮೋದಿ ಅವರಿದ್ದಾಗ ಹಾಡಿ ಹೊಗಳಿದ್ರು, ನೀವು ನಮಗೆ ದೊಡ್ಡಣ್ಣ ಇದ್ದಂತೆ, ನಿಮ್ಮ ಸಹಕಾರವಿದ್ದರೆ ರಾಜ್ಯವು ಅಭಿವೃದ್ಧಿಗೊಳ್ಳುತ್ತದೆ ಅಂತ ವೇದಿಕೆಯಲ್ಲಿ ಮೋದಿಯವರನ್ನು ಸಿಕ್ಕಾಪಟ್ಟೆ ಹೊಗಳಿದ್ದ ತೆಲಂಗಾಣದ CM ರೇವಂತ್ ರೆಡ್ಡಿ ಇವತ್ತು ಇನ್ನೊಂದು ರಾಜ್ಯದಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಅದೇ ಪ್ರಧಾನಿ ಮೋದಿಯವರನ್ನು ಟರ್ಕಿಯ ಆಕ್ರಮಣಕಾರ ಗಜನಿ ಮೊಹಮ್ಮದ್ಗೆ ಹೋಲಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಮಾತನಾಡಿದ ರೇವಂತ್ ರೆಡ್ಡಿ, ಪ್ರಧಾನಿ ಮೋದಿ ಸಂವಿಧಾನ ಬದಲಾಯಿಸಲು ಹೊರಟಿದ್ದಾರೆ, ಉದ್ಯೋಗದ ಮೀಸಲಾತಿ ರದ್ದು ಮಾಡಲು ಹೊರಟಿದ್ದಾರೆ, ಗಜನಿ ಮೊಹಮ್ಮದ್ ದೇಶವನ್ನು ಲೂಟಿ ಮಾಡಿದ್ದನ್ನು ನಾವು ಓದಿದ್ದೇವೆ, ಅದೇ ರೀತಿ ಮೋದಿ ಸಂವಿಧಾನದಲ್ಲಿ ಬದಲಾವಣೆ ತರಲು ಹೊರಟಿದ್ದಾರೆ ಅಂತ ತೆಲಂಗಾಣ CM ಹೇಳಿದ್ದಾರೆ. इतिहास में पढ़ा था गजनी मोहम्मद हिंदुस्तान को लूटने के लिए, हिंदुस्तान हासिल करने के लिए बार बार कोशिश किए। वैसा ही गजनी मोहम्मद जैसा आज मोदी जी ने संविधान बदलने के लिए, आरक्षण रद्द करने के लिए मोदी जी कोशिश कर रहा है। उनका कोशिश कामयाब नहीं होंगे.